ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಮಧ್ಯೆ ಸಾಕ್ಷಿಗಳನ್ನ ಕೂಡ ಪ್ರಬಲವಾಗಿ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲೂ ಅವರ ಆಪ್ತನ ಹೇಳಿಕೆ ದರ್ಶನ್ಗೆ ಕಂಟಕವಾಗುತ್ತಾ ಅನ್ನೋ ಪ್ರಶ್ನೆ. ನಟ ಚಿಕ್ಕಣ್ಣ ಅವರಿಂದ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ದಾಖಲಿಸಲಾಗಿದೆ. ಕೊಲೆಗೂ ಮುನ್ನ A2 ದರ್ಶನ್ ಜೊತೆಗೆ ಚಿಕ್ಕಣ್ಣ ಕೂಡ ಇದ್ರು. ಅಂದ್ರೆ ಆ ಸ್ಟೋನಿ ಬ್ರೂಕ್ ಪಬ್ಬಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನೋದು. ಅದೇ ಕಾರಣಕ್ಕಾಗಿ ಚಿಕ್ಕಣ್ಣ ಅವರನ್ನು ವಿಚಾರಣೆಗೂ ಕೂಡ ಕರೆಸಿಕೊಳ್ಳಲಾಗಿತ್ತು. ಸದ್ಯ ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಈ ಹೇಳಿಕೆ ಪ್ರಬಲ ಸಾಕ್ಷಿಯಾಗಿ ಈ ಕೇಸ್ನಲ್ಲಿ ಪರಿಗಣಿತವಾಗುವಂಥ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ. ಆ ಮೂಲಕ ಚಾರ್ಜ್ ಶೀಟ್ ಇನ್ನಷ್ಟು ಸ್ಟ್ರಾಂಗ್ ಆಗುವಂಥ ಲಕ್ಷಣ ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಈ ಕೇಸಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆ ಎಷ್ಟು ಪ್ರಮುಖ ಆಗತ್ತೆ? ರಕ್ಷಿತ್, ಈಗ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನಾಗಿ ಚಿಕ್ಕಣ್ಣ ಅವರನ್ನು ಕೂಡ ಈಗ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಅಥವಾ ಕ್ರೈಮ್ ಅನ್ನ ಎಸ್ಕೋದಕ್ಕೂ ಮುನ್ನ ಆ ಕುರಿತಂತೆ ಯಾರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ರು ಅಥವಾ ಅಲ್ಲಿ ಆ ಒಂದು ಸೀನ್ ಏನಿದೆ ಅಥವಾ ಸಿನಾರಿಯೋ ಕನೆಕ್ಟ್ ಮಾಡೋದಕ್ಕೆ ಇವರೆಲ್ಲರ ಹೇಳಿಕೆಗಳನ್ನ ಕೂಡ ತೆಗೆದುಕೊಳ್ತಾರೆ. ಅದರಂತೆ ಈ ಹಿಂದೆ ಕೂಡ ಚಿಕ್ಕಣ್ಣ ಅವರನ್ನ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆಯನ್ನ ಮಾಡಲಾಗಿತ್ತು. ಅದಾದ ನಂತರ ಈಗ 164 ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ದರ್ಶನ್ ಆಪ್ತ ಚಿಕ್ಕಣ್ಣ ಅವರಿಂದ 164 ಸ್ಟೇಟ್ಮೆಂಟ್ ಕೂಡ ಮಾಡಲಾಗಿದ್ದು, ಆ ಒಂದು ಸ್ಟೋನಿ ಬ್ರೂಕ್ಸ್ ಹೋಟೆಲ್ ಏನಿದೆ ಅಥವಾ ಆ ಒಂದು ಪಬ್ ಏನಿದೆ ಅಲ್ಲಿ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಚಿಕ್ಕಣ್ಣ ಅವರ ಬಳಿ ಈ ಒಂದು ಇನ್ಸಿಡೆಂಟ್ ನಲ್ಲಿ ಭಾಗಿಯಾದ ಆರೋಪಿಗಳು ಏನೆಲ್ಲ ಮಾತನಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿರುವಂತದ್ದು ದರ್ಶನ್, ಪ್ರದೋಷ್ ಹಾಗೆ ವಿನಯ್ ಕೂಡ ಚಿಕ್ಕಣ್ಣ ಜೊತೆಯಲ್ಲಿ ಇರ್ತಾರೆ. ಈ 3 ಜನ ಕೂಡ ಆರೋಪಿಗಳು ಚಿಕ್ಕಣ್ಣ ಅವ್ರ ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪವನ್ ಬಂದು ರೇಣುಕಾಸ್ವಾಮಿ ಬರ್ತಾ ಇದ್ದಾನೆ ಅಂತ ಕರೆ ಮಾಡಿದಾಗ 1:45ಕ್ಕೆ ಸರಿಯಾಗಿ ಸ್ಟೋನಿ ಬ್ರೂಕ್ ನಿಂದ ದರ್ಶನ್ ಮತ್ತೆ ಬೇರೆ ಆರೋಪಿಗಳು ಅಂದ್ರೆ ಡಿ ಗ್ಯಾಂಗ್ ನ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಪಟ್ಟಣಗೆರೆ ಶೆಡ್ ಕಡೆ ಹೋದ್ರೆ 2:15 ಸುಮಾರಿಗೆ ಸ್ಟೋನಿ ಬ್ರೂಕ್ಸ್ ಹೋಟೆಲ್ ನಿಂದ ಚಿಕ್ಕಣ್ಣ ವಾಪಸ್ ಹೋಗಿರೋದ್ರಾಗಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದು 164 ಸ್ಟೇಟ್ಮೆಂಟ್ ಮಾಡೋದ್ರಿಂದ ಮುಂದಿನ ಹಂತದಲ್ಲಿ ಆತ ಈಗ ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ತದ್ವಿರುದ್ಧ ಹೇಳಿಕೆಯನ್ನ ಕೊಡೋದಕ್ಕಾಗೋದಿಲ್ಲ. ಬಿಕಾಸ್ ಈಗಲೇ ಮ್ಯಾಜಿಸ್ಟ್ರೇಟ್ ನ ಮುಂದೆ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಆಗ ಮ್ಯಾಜಿಸ್ಟ್ರೇಟ್ ಬಂದು ಹೇಳಿಕೆಯನ್ನ ಕೊಡ್ತಾರೆ, ಅಂದ್ರೆ ಅಥವಾ ವಿಟ್ನೆಸ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದ್ರ ಹಿಂದಿನ ಉದ್ದೇಶ ಆ ಸಾಕ್ಷಿಯನ್ನ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಪಡಿಸೋ ಹಿನ್ನೆಲೆಯಲ್ಲಿ ಆ ಒಂದು 164 ಅನ್ನ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಈಗ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಅವರು ಆ ಸ್ಟೋನಿ ಬ್ರೂಕ್ಸ್ ಹೋಟೆಲ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಜೊತೆಗೆ ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಿಸ್ಕಸ್ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾರೆ. ಅದಾದ ನಂತರ ಇವೆಲ್ಲವನ್ನು ಕೂಡ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಸ್ಟೋನಿ ಬ್ರೂಕ್ಸ್ ಹೋಟೆಲ್ ನಿಂದ ಎಷ್ಟು ಗಂಟೆಗೆ ಹೊರಟ್ರು, ಅದರ CCTV ಜೊತೆಗೆ ಚಿಕ್ಕಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್, ಜೊತೆಗೆ ಅವರ ಜೊತೆಯಲ್ಲಿ ಯಾರೆಲ್ಲ ಹೋದ್ರು ಅಲ್ಲೂ ಕೂಡ CCTV ಫುಟೇಜಸ್ ಹಾಗೆ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್, ಇವೆಲ್ಲವನ್ನು ಕೂಡ ಕನೆಕ್ಟ್ ಮಾಡಿ ಸಾಂದರ್ಭಿಕ ಸಾಕ್ಷಿಗಳಾಗಿ ಇವರನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ರಕ್ಷಿತ್, ಧನ್ಯವಾದ ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.